ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಆಲ್ಮೋಸ್ಟ್ ಇದು ಈಸಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದು ಕಟ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಇದಂದ್ರೆ ಸ್ವಲ್ಪ ಈಸಿ, ಬೇಗ ಕಸ್ಟಮರ್ ಜಾಸ್ತಿ ಜನ ಇದಾರೆ ಅಂದ್ರೆ ಬೇಗ ಬೇಗ ಮಾಡಿ ಕಳಿಸ್ಬೋದು. ಅದಂದ್ರೆ ಸ್ವಲ್ಪ ಕತ್ತೆ ಕಟ್ಕೊಂಡು ಟೈಮ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದೊಂದು 3-4 ಟೈಮ್ಸ್ ಈ ತರ ಹಿಂಗ್ ರೊಟೇಟ್ ಮಾಡ್ಕೊಂಡು ಈ ಹೇರ್ನ ಇದ್ರ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ ತಕ್ಷಣ ಜಸ್ಟ್ ಹಿಂಗ್ ಮೂವ್ ಮಾಡಿದ್ರೆ ಸಾಕು, ಹೇರ್ ಕಟ್ ಆಗುತ್ತೆ. ಫಸ್ಟ್ ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡಿದ್ಮೇಲೆನೆ ನೀವು ಐಬ್ರೋ ಮಾಡಕ್ ಸಾಧ್ಯ, ಬೇರೆ ಮಾಡೋಕ್ ಸಾಧ್ಯ. ಕಾಲ್ ಮೇಲೆ ಫಸ್ಟ್ ತಗೋಬೇಕು, ಕೈ ಮೇಲೆ ಫಸ್ಟ್ ತಗೋಬೇಕು. ಫಸ್ಟ್ ಮೈನ್ ಏನಂದ್ರೆ ಥ್ರೆಡ್ಡಿಂಗು ಪ್ರಾಕ್ಟೀಸ್ ಆಗ್ಬೇಕು. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಈಜಿಯಾಗಿ ಬರುತ್ತೆ. ಯಾಕಂದ್ರೆ ಐಬ್ರೋ ಮಾಡೋದಕ್ಕೂ ಮೊದ್ಲು ಯಾರೇ ಕ್ಲೈಂಟ್ಸ್ ಬಂದ್ರೇನೋ ಫಸ್ಟ್ ಏನಂತ ಕೇಳ್ಬೇಕು, ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್ ಯಾವ ತರ ಅಂತ. ಯಾಕಂದ್ರೆ ಕೆಲವೊಬ್ರಿಗೆ ಸ್ಕಿನ್ ಕಟ್ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಇದು ಶಾರ್ಪ್ ಆಗಿರುತ್ತೆ ಇದು. ಸೊ ಈ ಶಾರ್ಪ್ ಆಗಿರೋದ್ರಿಂದ ಕಟ್ ಆಗ್ಬಿಡುತ್ತೆ ಸ್ಕಿನ್. ನಾರ್ಮಲ್ ಆಗಿ ಎಲ್ಲಾರು